ಹಿಂದೆ ರಾಹುಲ್ ಗಾಂಧಿಯ ವಿರುದ್ಧ ಸ್ಮೃತಿ ಇರಾನಿಯನ್ನು ಬಿಜೆಪಿ ಆಯುಧವಾಗಿ ಬಳಸಿಕೊಂಡಿತು. ದಿನದ 24 ಗಂಟೆ ಸ್ಮೃತಿ ಇರಾನಿ ಅವರು ರಾಹುಲ್ ಗಾಂಧಿಯ ಬಗ್ಗೆ ಮಾತಾಡ್ತಾ ಇದ್ರು. ಸೋನಿಯಾ ಗಾಂಧಿಯನ್ನು ಟೀಕಿಸ್ತಾ ಇದ್ರು, ಪ್ರಿಯಾಂಕಾ ಗಾಂಧಿಯನ್ನು ಟೀಕಿಸ್ತಾ ಇದ್ರು. ರಾಹುಲ್ ಗಾಂಧಿಯ ಬಗ್ಗೆ ಹೇಳಬಾರದನ್ನು ಹೇಳುತ್ತಿದ್ದರು. ಪಾರ್ಲಿಮೆಂಟ್ ಅಲ್ಲಿ ರಾಹುಲ್ ಗಾಂಧಿ ಮಾತಾಡಿದ್ರೆ ಅದಕ್ಕೆ ಉತ್ತರ ಕೊಡುತ್ತಾ ಇದ್ದದ್ದು ಸ್ಮೃತಿ ಇರಾನಿ. ಗಾಂಧಿ ಕುಟುಂಬವನ್ನು ನಿಂದಿಸುವುದೇ ಅವರ ಏಕೈಕ ಕೆಲಸವಾಗಿತ್ತು. ಗಾಂಧಿ ಕುಟುಂಬವನ್ನ ಭಯೋತ್ಪಾದಕರು ಎಂದು ಅವರು ಕರೆದಿದ್ದರು. ಸೋನಿಯಾ ಗಾಂಧಿಯ ವಿರುದ್ಧ ಅತ್ಯಂತ ಕೀಳು ಮಟ್ಟದ ಶಬ್ದಗಳನ್ನು ಬಳಸಿದ್ದರು. ಮಾಧ್ಯಮಗಳು ಸ್ಮೃತಿ ಇರಾನಿಯನ್ನ ಝಾನ್ಸಿ ರಾಣಿಯಂತಹ ಬಲಿಷ್ಠ ನಾಯಕಿ ಎಂದು ಬಿಂಬಿಸಿದ್ದವು. ಅವರ ಅಸಭ್ಯ ನಡವಳಿಕೆಯನ್ನು ಆಕರ್ಷಕ ವ್ಯಕ್ತಿತ್ವ ಎಂಬಂತೆ ಪ್ರಚಾರ ಮಾಡಿದ್ದವು. ಆದರೆ 2024ರ ಚುನಾವಣೆಯಲ್ಲಿ ಅಮೇಠಿಯ ಜನತೆ ಸ್ಮೃತಿ ಇರಾನಿಯ ಬದಲು ಕಿಶೋರಿಲಾಲ್ ಶರ್ಮಾ ಎಂಬುವರನ್ನು ಆರಿಸಿಕೊಂಡರು. ಇದರೊಂದಿಗೆ ಬಿಜೆಪಿಗೂ ಅವರು ಬೇಡವಾದ್ರು. ಈಗ ಅವರ ಪತ್ತೇ ಇಲ್ಲ. ಇದೀಗ ಬಿಜೆಪಿ ರಾಹುಲ್ ಗಾಂಧಿಯ ವಿರುದ್ಧ ನಿಶಿಕಾಂತ್ ದುಬೆ ಅವರನ್ನ ಛೂ ಬಿಟ್ಟಂತಿದೆ. ಅವರು ಸ್ಮೃತಿಯಂತೆ ವರ್ತಿಸುತ್ತಿದ್ದಾರೆ. ಅವರ ಮಾತುಗಳು ಕೂಡ ಕೊಳಕಾಗತೊಡಗಿದೆ. ಅವರು ಗಾಂಧಿ ಕುಟುಂಬವನ್ನು ನಿಂದಿಸಲು ಪ್ರಾರಂಭಿಸಿದ್ದಾರೆ. ಮೊನ್ನೆ ಇಂಡಿಯಾ ಟಿವಿಯ ಆಪ್ಕಿ ಅದಾಲತ್ ಕಾರ್ಯಕ್ರಮದಲ್ಲಿ ನಿರೂಪಕ ರಜತ್ ಶರ್ಮಾ ಅವರು ದುಬೆ ಅವರಲ್ಲಿ ಪ್ರಶ್ನೆಯೊಂದನ್ನು ಕೇಳಿದ್ದರು. ರಾಹುಲ್ ಗಾಂಧಿ ಪ್ರಶ್ನೆಗೆ ಪ್ರಧಾನಿ ಮೋದಿ ಯಾಕೆ ಉತ್ತರಿಸುತ್ತಿಲ್ಲ ಎಂದು ಪ್ರಶ್ನಿಸಿದ್ರು. ಆಗ ಪ್ರಧಾನಿ ಎಲ್ಲ ಪ್ರಶ್ನೆಗಳಿಗಿಂತ ಮೇಲಿನವರು, ಅವರು ಉತ್ತರ ಕೊಡಬೇಕಾಗಿಲ್ಲ ಎಂದು ಉತ್ತರ ಕೊಟ್ಟರು. ರಾಹುಲ್ ಗಾಂಧಿ ಪ್ರಶ್ನೆ ಕೇಳುವುದಕ್ಕೆ ಅರ್ಹರಲ್ಲ ಎಂಬ ರೀತಿಯಲ್ಲಿ ಹೇಳಲು ಹೊರಟು ಸ್ವತಃ ಪ್ರಧಾನಿ ಪ್ರಶ್ನಾತೀತರು ಎಂದು ಹೇಳಿಬಿಟ್ರು. विरोधी दल के नेता हैं, उनका कहना है कि चूंकि मैं नरेंद्र मोदी से सवाल पूछता हूं, उनको चैलेंज करता हूं, इसलिए ये सब लोग मेरे पीछे पड़ जाते हैं। नरेंद्र मोदी से क्या सवाल पूछेंगे? नरेंद्र मोदी तो सवाल से ऊपर हो गए हैं। उनको तो अपने आप से सवाल पूछना चाहिए. ಇದೀಗ ಅವರ ಶೈಕ್ಷಣಿಕ ದಾಖಲೆಗಳೇ ಅನುಮಾನಕ್ಕೆ ಎಡೆ ಮಾಡಿಕೊಟ್ಟಿದೆ. ಪ್ರತಿ ಚುನಾವಣೆಯಲ್ಲೂ ಇವರ ಶೈಕ್ಷಣಿಕ ವರ್ಷಗಳು ಬದಲಾಗ್ತಾ ಇವೆ ಎಂಬ ಆರೋಪ ಕೇಳಿಬಂದಿದೆ. ದೆಹಲಿ ವಿಶ್ವವಿದ್ಯಾಲಯದ FMSನಲ್ಲಿ ಓದಿದ್ದೇನೆ ಎಂದು ಅವರು ಹೇಳ್ತಾರೆ. ಆದರೆ ರಿಜಿಸ್ಟರ್ನಲ್ಲಿ ಇವರ ಹೆಸರೇ ಇಲ್ಲ ಎಂದು ಹೇಳಲಾಗಿದೆ. ಅಲ್ಲದೆ ತಮ್ಮ ಶೈಕ್ಷಣಿಕ ದಾಖಲೆಗಳನ್ನು ತೋರಿಸಲು ಅವರು ವಿರೋಧ ವ್ಯಕ್ತಪಡಿಸುತ್ತಾರೆ. ಅಂತೂ ರಾಹುಲ್ ಗಾಂಧಿಯ ವಿರುದ್ಧ ಸ್ಮೃತಿ ಇರಾನಿಯನ್ನು ಬಳಸಿ ಬಿಜೆಪಿ ಎಸೆದ ಹಾಗೆಯೇ ಮುಂದೊಂದು ದಿನ ನಿಶಿಕಾಂತ್ ದುಬೆ ಅವರನ್ನು ಬಳಸಿ ಬಿಸಾಕಲಿದೆ ಎಂಬ ಮಾತು ಕೇಳಿಬರುತ್ತಿದೆ. ಸ್ನೇಹಿತರೆ, ನಿಮ್ಮ ಅದ್ಭುತ ಬೆಂಬಲದಿಂದ ಸನ್ಮಾರ್ಗ ನ್ಯೂಸ್ ಚಾನೆಲ್ ಈಗ 2 ಲಕ್ಷ ಸಬ್ಸ್ಕ್ರೈಬರ್ಗಳನ್ನು ದಾಟಿದೆ. ಇದು ನಮ್ಮ ಯಶಸ್ಸಲ್ಲ, ಇದು ನಿಮ್ಮ ಯಶಸ್ಸು. ನಮ್ಮ ಮುಂದಿನ ಗುರಿ 4 ಲಕ್ಷ. ಇದು ಕಷ್ಟವಲ್ಲ. ನೀವು ಮಾಡಬೇಕಾದದ್ದು ಸಿಂಪಲ್. ನೀವು ಸನ್ಮಾರ್ಗ ನ್ಯೂಸ್ ಚಾನೆಲ್ ವಿಡಿಯೋವನ್ನ ನಿಮ್ಮ ಸ್ನೇಹಿತರಿಗೆ, ಕುಟುಂಬದವರೊಂದಿಗೆ ಹಂಚಿಕೊಳ್ಳಿ ಮತ್ತು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡಲು ಹೇಳಿ. ನೀವು ಶಕ್ತಿಯನ್ನು ಕೊಡಿ, ನಾವು ನಿಖರ ಸುದ್ದಿ ಕೊಡ್ತೇವೆ. ಧನ್ಯವಾದಗಳು.